ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿರುವಂತ ಆರೋಪದಲ್ಲಿ ಪ್ರಜ್ವಲ್ ರೇವಣ್ಣ ಎಚ್.ಡಿ. ರೇವಣ್ಣ ಅವರು ಜೈಲಿಗೆ ಹೋಗಿ ಬಂದಾಯಿತು. ಇದೀಗ ಭವಾನಿ ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಆರಂಭವಾಗ್ತಾ ಇದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಭವಾನಿ ರೇವಣ್ಣ ಅವರು ಜಾಮೀನು ಅರ್ಜಿಗೆ ಹಾಕೊಂಡಿದ್ರು. ಇವತ್ತು ವಿಚಾರಣೆಗೆ ಬಂದಿದೆ. ಜಾಮೀನು ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಿದೆ. ನಿನ್ನೆ ಎಸ್ಪಿಪಿಗೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ತಿಳಿಸಿತ್ತು ಕೋರ್ಟ್. ಆಕ್ಷೇಪಣೆಗೆ ಅವಕಾಶವನ್ನು ನೀಡಲಾಗಿತ್ತು. ಇವತ್ತು ವಿಚಾರಣೆ ಮುಂದೂಡಲಿಕ್ಕೆ ಮನವಿ ಮಾಡಿತ್ತು. SITಯ SPP ಅವರು ಮನವಿ ಮಾಡಿದ್ರು. ಇವತ್ತು ಜಾಮೀನು ವಿಚಾರಣೆ ನಡೆಸ್ತಾ ಇದೆ ಕೋರ್ಟ್. ಭವಾನಿ ರೇವಣ್ಣ ಅವರಿಗೆ ಜಾಮೀನು ಸಿಗದೆ ಹೋದರೆ ಅರೆಸ್ಟ್ ಮಾಡಿಬಿಡ್ತಾರಾ ಅನ್ನೋ ಪ್ರಶ್ನೆ ಇದೆ. ಆದರೆ ಗೊತ್ತಿಲ್ಲ. ಅವರಿಗೆ ನೋಟಿಸ್ ಜಾರಿಯಾಗಿದೆ. ಹೊಳೆನರಸೀಪುರದಲ್ಲಿ ದಾಖಲಾಗಿದ್ದಂಥ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರ ವಿಚಾರಣೆಗೆ ಒಳಪಡಿಸಲಿಕ್ಕೆ SIT ಅವರಿಗೆ ನೋಟಿಸ್ ಹೊರಡಿಸಿದೆ. ನೋಟಿಸ್ ಹೊರಡಿಸಿದ ನಂತರದಲ್ಲಿ ವಿಚಾರಣೆಗೆ ಹಾಜರಾಗುವ ಮೊದಲು ಭವಾನಿ ರೇವಣ್ಣ ಅವರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕ್ಕೊಂಡಿದ್ದಾರೆ. ಆ ಅರ್ಜಿಯ ವಿಚಾರಣೆ ಈಗ ಆರಂಭ ಆಗಿದೆ. ನಿನ್ನೆ ಅಬ್ಜೆಕ್ಷನ್ ಫೈಲ್ ಮಾಡಲಿಕ್ಕೆ ಅವಕಾಶವನ್ನು ಕೊಡಲಾಗಿತ್ತು. ಆ ಕಾರಣಕ್ಕಾಗಿ ಇವತ್ತಿಗೆ ಮುಂದೂಡಿಕೆ ಆಗಿತ್ತು. ಹೀಗಾಗಿ ಇವತ್ತು ಆಕ್ಷೇಪಣೆ ಸಲ್ಲಿಕೆ ಆಗುತ್ತೆ. ಆ ನಂತರದಲ್ಲಿ ವಿಚಾರಣೆ ನಡೆದು ಭವಾನಿ ರೇವಣ್ಣ ಅವರಿಗೆ ನಿರೀಕ್ಷಣಾ ಜಾಮೀನು ಸಿಗುತ್ತಾ, ಅವರಿಗೆ ಬೇಲ್ ಆಗುತ್ತಾ ಅನ್ನೋದು ಇವತ್ತು ತೀರ್ಮಾನ ಆಗುತ್ತೆ. ಒಂದು ವೇಳೆ ಜಾಮೀನು ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೇರ ಅರೆಸ್ಟ್ ಮಾಡಿಬಿಡ್ತಾರಾ ಅಂದರೆ ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ. ಇವರ ಮೇಲೆ ಅಂಥ ಗುರುತರವಾದಂಥ ಆರೋಪ ಇತ್ತು. SIT ಇವರನ್ನು ವಿಚಾರಣೆಗೆ ಒಳಪಡಿಸಲೇಬೇಕು ಅಂತ ಹೇಳಿ SITಗೆ ಮನವರಿಕೆ ಆದರೆ ಇವರನ್ನು ವಿಚಾರಣೆಗೆ ಒಳಪಡಿಸಿದರೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ ಅಂತ SITಗೆ ಅನಿಸಿದರೆ ಮಾತ್ರ ಇವರನ್ನು ಕಸ್ಟಡಿಗೆ ತೆಗೆದುಕೊಳ್ಳುವ ಸಾಧ್ಯತೆ ಇರುತ್ತೆ. ನೋಟಿಸ್ ಕೊಟ್ಟ ತಕ್ಷಣ ಎಲ್ಲರನ್ನೂ ಕೂಡ ಬಂಧನ ಮಾಡಿಬಿಡ್ತಾರೆ, ಅರೆಸ್ಟ್ ಮಾಡಿಬಿಡ್ತಾರೆ ಅನ್ನೋದೆಲ್ಲ ಆಗೋದಿಲ್ಲ. ಯಾಕೆಂದರೆ ವಿಚಾರಣೆ ಬೇರೆ, ನೋಟಿಸ್ ಬೇರೆ, ಅರೆಸ್ಟ್ ಬೇರೆ. ಇದು ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಆರೋಪ ಬಂದ ನಂತರದಲ್ಲಿ ಸಂತ್ರಸ್ತರನ್ನು ಕಿಡ್ನ್ಯಾಪ್ ಮಾಡಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ಜೈಲು ವಾಸವನ್ನು ಅನುಭವಿಸಿ ಈಗಾಚೆ ಬಂದಿದ್ದಾರೆ. ಇದೀಗ ಅವರ ಪತ್ನಿಗೂ ಕೂಡ ಇದೇ ವಿಚಾರದಲ್ಲಿ ನೋಟಿಸನ್ನು ಜಾರಿ ಮಾಡಿ ವಿಚಾರಣೆಗೆ ಹಾಜರಾಗುವಂತೆ SIT ಸೂಚನೆ ಕೊಟ್ಟಿದೆ. ಈ ಮಧ್ಯೆ ಭವಾನಿ ರೇವಣ್ಣ ಅವರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕ್ಕೊಂಡಿದ್ರು. ಆ ಅರ್ಜಿಯ ವಿಚಾರಣೆಯ ಅಪ್ಡೇಟ್ಸ್ ನಾವು ಕೊಡ್ತಾ ಇದ್ದೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ ಸಿಗ್ತಾ ಇದೆ. ಭವಾನಿ ರೇವಣ್ಣ ಅವರ ಜಾಮೀನು ಅರ್ಜಿ ಮುಂದೂಡಿಕೆಯಾಗಿದೆ. ಮಧ್ಯಾಹ್ನ 2:45ಕ್ಕೆ ಮುಂದೂಡಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ವಿಚಾರಣೆಯನ್ನು ಮುಂದೂಡಿದೆ. ನ್ಯಾಯಾಲಯ 2:45ಕ್ಕೆ ಭವಾನಿ ರೇವಣ್ಣ ಅವರ ಜಾಮೀನಿನ ಭವಿಷ್ಯ ನಿಗದಿಯಾಗತ್ತೆ. 2:45ಕ್ಕೆ ಈಗ SPP ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಆನಂತರದಲ್ಲಿ ನ್ಯಾಯಮೂರ್ತಿಗಳು ಇವರಿಗೆ ಜಾಮೀನನ್ನು ಮಂಜೂರು ಮಾಡ್ತಾರಾ ಇಲ್ವಾ ಗೊತ್ತಿಲ್ಲ. ಇನ್ನೊಂದು ಕಡೆ ಕಾರ್ತಿಕ್ ಸೇರಿದಂತೆ 4 ಕೂಡ ನಿರೀಕ್ಷಣಾ ಜಾಮೀನಿಗೆ ಹಾಸನ ಜಿಲ್ಲಾ ಕೋರ್ಟ್ನಲ್ಲಿ ಹಾಕ್ಕೊಂಡಿದ್ರು. ಆದರೆ ಅಲ್ಲಿ ಅವರಿಗೆ ಜಾಮೀನನ್ನು ನಿರಾಕರಿಸಿ ಅವರು ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಬಂಧನದ ಭೀತಿಯನ್ನು ಎದುರಿಸ್ತಾ ಇರುವಂಥ ಆರೋಪಿಗಳವರು. ಹೀಗಾಗಿ
ಈ ವಿಚಾರದಲ್ಲಿ ಭವಾನಿ ರೇವಣ್ಣ ಅವರದ್ದು ಪೆನ್ ಡ್ರೈವ್ ವಿಚಾರ ಆಗಲಿ ಪ್ರಜ್ವಲ್ ವಿಚಾರದಲ್ಲಾಗಲಿ ನೋಟಿಸ್ ನೀಡಿಲ್ಲ. ಬದಲಾಗಿ ಕಿಡ್ನ್ಯಾಪ್ ವಿಚಾರದಲ್ಲಿ, ಯಾಕಂದರೆ ಭವಾನಿ ರೇವಣ್ಣ ಅವರ ಸಂಬಂಧಿಕ ಕೂಡ ಇದರಲ್ಲಿ ಅರೆಸ್ಟ್ ಆಗಿದ್ರು. ಹೀಗಾಗಿ ಇವರಿಗೂ ಕೂಡ ವಿಚಾರಣೆ ಕರೆದಿದ್ದಾರೆ. ಈ ಮಧ್ಯೆ ಜಾಮೀನು ಅರ್ಜಿಯ ವಿಚಾರಣೆ ಇವತ್ತು ನಡೀತಾ ಇದೆ.